ವೀಕ್ಷಕರೇ, ತುಲಾ ರಾಶಿಯವರಿಗೆ 2026ರಲ್ಲಿ 3 ಅತ್ಯಂತ ಪ್ರಮುಖವಾದ ಗುಟ್ಟುಗಳು ಯಾವುದು ಆ ಗುಟ್ಟುಗಳು, ಮತ್ತೆ 3 ಪ್ರಮುಖವಾಗಿರ್ತಕ್ಕಂಥ ಎಚ್ಚರಿಕೆಗಳು ಯಾವುದು, ಮತ್ತೆ 3 ಅತ್ಯಂತ ಪ್ರಾಮುಖ್ಯತೆ ಇರತಕ್ಕಂತ ಪರಿಹಾರಗಳು ಯಾವುದು, ಈ 3ರ ವಿಷಯವನ್ನ ನೀವು ತಿಳಿದುಕೊಂಡಿದ್ದೆ ಆದ್ರೆ 2026 ಅತ್ಯಂತ ಯಶಸ್ವಿಯಾಗಿ ಕಳೆಯೋದ್ರಲ್ಲಿ ನಿಸ್ಸಂದೇಹವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಯೂಟ್ಯೂಬ್ ನಲ್ಲಿ ನೀವು ಅನೇಕ ವಿಡಿಯೋಗಳು ನೋಡಿರ್ಬೋದು, ಆದ್ರೆ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸ್ಪೆಷಲ್ ಯಾಕಿರುತ್ತೆ ಅನ್ನೋದು ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಕಾಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. 2026ರಲ್ಲಿ ನೀವು ತುಂಬಾ ಗೌಪ್ಯವಾಗಿರ್ಬೇಕಾಗಿರ್ತಕ್ಕಂಥ ಸಕ್ಸಸ್ಫುಲ್ಲಿಗೆ ಕಾರಣವಾಗುವಂತ 3 ಗುಟ್ಟುಗಳ ಬಗ್ಗೆ ಇವತ್ತು ನಾನು ನಿಮ್ಗೆ ತಿಳಿಸ್ಬಿಡ್ತೀನಿ. ಸದಾ 3 ಎಚ್ಚರಿಕೆಗಳು ಗಮನದಲ್ಲಿ ಇಟ್ಕೋಬೇಕು. ಸಿಂಪಲ್ ಆಗಿ ಇದನ್ನ ಸುಮ್ನೆ ನಿಮ್ ಜೀವನದಲ್ಲಿ ಅಳವಡನೆ ಮಾಡ್ಕೊಂಡ್ರೆ ಸಾಕು. ಅದ್ರ ಪರಿಣಾಮ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಖಂಡಿತವಾಗ್ಲೂ ನಿಮಗೆ ಅನುಭವ ಆಗುತ್ತೆ ಅನ್ನುವಂತ ಪ್ರಾಮಿಸ್ ಅನ್ನ ಮಾಡ್ತಾ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ಬೇಡೋಣ ಬನ್ನಿ. ತುಂಬಾ ಕುತೂಹಲವಾಗಿದೆ. ವೀಕ್ಷಕರೇ, ತುಲಾ ರಾಶಿಯ ಅಧಿಪತಿ ಮತ್ತು ತುಲಾ ರಾಶಿಯ ತತ್ವ ನೋಡಿ, ವಾಯು ತತ್ವ ಶುಕ್ರನೇ ನಿಮ್ಮ ಅಧಿಪತಿ ಆಗಿರುವಂಥದ್ದು. ಸಮತೋಲನವೇ ನಿಮ್ಮ ಜೀವನದ ಅತಿ ದೊಡ್ಡ ಶಕ್ತಿ. ಅನ್ಯಾಯದ ಎದುರು ಬಗ್ಗದ ನ್ಯಾಯಾಧೀಶರು ಅಂತ ಹೇಳ್ಬೋದು. ಕಲಹದ ನಡುವೆಯೂ ಕೂಡ ಶಾಂತಿ ತರತಕ್ಕಂತಹ ಕಲೆಗಾರರಾಗಿರುವಂಥದ್ದು. ಮಾತು ಮುತ್ತಿನಂತೆ, ನಡೆ ವಿನಯದಂತೆ, ಜಗತ್ತನ್ನೇ ಎಲ್ಲರನ್ನೂ ಗೆಲ್ಲುವಂತಹ ಒಂದು ಆಕರ್ಷಣೆ ನಿಮ್ಮಲ್ಲಿರ್ತಕ್ಕಂಥದ್ದು. ಪ್ರೀತಿ ಮತ್ತು ಸೌಂದರ್ಯದ ಸಾಮ್ರಾಜ್ಯ ಆಳುವಂತಹ ವ್ಯಕ್ತಿತ್ವ ನಿಮ್ದು ಅಂತ ಹೇಳ್ಬೋದು. ಇನ್ನು ಶುಕ್ರನ ಪ್ರಭಾವ, ನೀವು ಯಾವತ್ತಿಗೂ ಈ ಕಲೆ, ಸಂಗೀತ, ಫ್ಯಾಷನ್ ಇಂತಹ ಪ್ರೇಮಿಗಳಾಗಿರುವಂಥದ್ದು. ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ವಿನಯ ಮತ್ತು ಆಕರ್ಷಣೆ ಇರತಕ್ಕಂಥದ್ದು. ಅದು ಯಾರನ್ನು ಬೇಕಾದರೂ ಸೆಳೆಯುವಂತಹ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದು. ಇನ್ನು ಬುದ್ಧಿವಂತಿಕೆ ನೀವು ಎತ್ತಿದ ಕೈ, ಹೊಸ ಆಲೋಚನೆಗಳನ್ನು ಹಂಚಿಕೊಳ್ಳುವುದು ಮತ್ತು ಜನರೊಂದಿಗೆ ಬೆರೆಯುವಂತಹ ಒಂದು ನಿಮಗೆ ತುಂಬಾ ಇಷ್ಟವಾಗಿರ್ತಕ್ಕಂಥದ್ದು. ಇನ್ನು ತಕ್ಕಡಿತರ ಸಮತೋಲಿನವಾಗಿರ್ತಕ್ಕಂತಹ ಜೀವನ. ಎಷ್ಟೇ ಏರಿಳಿತಗಳಿರಲಿ, ಕಷ್ಟಗಳೇ ಇರಲಿ, ಸುಖಗಳೇ ಇರಲಿ, ಎಲ್ಲವನ್ನೂ ಸರಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಅದನ್ನ ನಿಯಮಿತವಾಗಿ ತೂಗುವಂತಹ ಅದ್ಭುತವಾದ ಕಲೆ ನಿಮ್ಮಲ್ಲಿರ್ತಕ್ಕಂಥದ್ದು. ನ್ಯಾಯಪ್ರಿಯರು, ನ್ಯಾಯ ನೋಡಿ, ಅನ್ಯಾಯ ಕಂಡ್ರಂತೂ ಸಹಿಸೋದೇ ಇಲ್ಲ. ಎಲ್ರಿಗೂ ಕೂಡ ಸಮಾನವಾಗಿ ಸಿಗಬೇಕು. ಅನ್ಯಾಯ ಯಾರಿಗಾಗಿರುತ್ತೆ ಅವರ ಪರವಾಗಿ ನಿಲ್ಲುವಂತಹ, ಧ್ವನಿ ಎತ್ತುವಂತಹ ವ್ಯಕ್ತಿತ್ವ. ಒಂಟಿಯಾಗಿರೋದಕ್ಕಿಂತ 4 ಜನರ ಮಧ್ಯದಲ್ಲಿ ಇರಬೇಕು. ಎಲ್ಲರ ಸ್ನೇಹ, ಪ್ರೀತಿ, ವಿಶ್ವಾಸವನ್ನ ದಿಂದ ಇರಬೇಕು ಅನ್ನುವಂತಹ ಮನಸ್ಥಿತಿ ಇರತಕ್ಕಂತಹ ತುಲಾ ರಾಶಿಯವರು. ಎಷ್ಟೊಂದು ಅದ್ಭುತವಾದಂತಹ ಒಂದು ಚರಿತ್ರೆ ತುಲಾ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಒಂದು ದಿನಾನೂ ಸಾಲೋದಿಲ್ಲ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕಲೆ ಇರುವಂತದ್ದು. ಇನ್ನು ಈ ತುಲಾ ರಾಶಿಯವರಿಗೆ 2026ರಲ್ಲಿ ಪ್ರಮುಖವಾಗಿರ್ತಕ್ಕಂಥ 3 ಎಚ್ಚರಿಕೆಗಳು ಯಾವುದು, ಗುಟ್ಟುಗಳು ಆಮೇಲೆ ಹೇಳೋಣ. ಮೊದಲು ಎಚ್ಚರಿಕೆ ಬಗ್ಗೆ ನೋಡ್ಬಿಡೋಣ. ಆ 3 ಎಚ್ಚರಿಕೆ ನೋಡಿ, ನಿಮ್ಮ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ ಬೇಡ. ನೋಡಿ, ನೀವು ಯಾವ್ದಾದ್ರೂ ಒಂದು ನಿರ್ಧಾರ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಸಲ ಕೆಲವೊಂದು ಸಲ ಸೋಲನ್ನ ಅನುಭವಿಸಿದ್ ಯಾಕೆ, ನೀವು ಏನಾದ್ರೂ ನಿರ್ಧಾರ ತಗೋಬೇಕಂದ್ರೆ ಸ್ವಲ್ಪ ಸಮಯ ತಗೋತೀರಿ. ಇದು ಮಾಡ್ಲಾ ಬೇಡ್ವಾ, ಇದು ಸರಿಯಾಗಿದೆಯಾ ಇಲ್ವಾ, ಇದು ನಾನು ಮುಂದೆ ಸಕ್ಸಸ್ ಆಗತ್ತಾ ಏನಿಲ್ಲ, ಈ ತರ ಯೋಚನೆ ಮಾಡೋದ್ರಲ್ಲಿ ಸಮಯ ಕಳೆದು ಸಿಗುವಂತ ಅವಕಾಶವನ್ನ ಅದು ಎಷ್ಟೋ ಸರಿ ತಪ್ಪಿಸ್ಕೊಂಡಿರುವಂತ ಉದಾಹರಣೆಗಳಿದಾವೆ. ಹಾಗಾಗಿ ಆತುರನೂ ಬೇಡ, ತುಂಬಾ ವಿಳಂಬ ಮಾಡೋದು ಬೇಡ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಇದು ಎಚ್ಚರಿಕೆ. ಇದು ತುಲಾ ರಾಶಿಯವರು ಹೆಚ್ಚಾಗಿ ಈ ಗೊಂದಲ ಇರುತ್ತೆ ನಿಮ್ಮಲ್ಲಿ, ಬಹಳಷ್ಟು ನಿರ್ಧಾರಗಳಲ್ಲಿ ಗೊಂದಲ ಇರುತ್ತೆ. 2026ರಲ್ಲಿ ನಿಮ್ಮ ಈ ಅನಿಶ್ಚಿತತೆಯಿಂದ ದೊಡ್ಡ ಅವಕಾಶಗಳು ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ರಿಂದ ಸೂಕ್ತವಾದ ಸಮಯಕ್ಕೆ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ನೀವು ತಗೋಬೇಕು. ಇದು ನಿಮ್ಮ ಎಚ್ಚರಿಕೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು. ಇದು ಬಹಳ ತುಂಬಾ ಮುಖ್ಯವಾದ ಎಚ್ಚರಿಕೆ. ಇದು 2ನೇ ಎಚ್ಚರಿಕೆ. ನೋಡಿ, ಎಲ್ಲರನ್ನೂ ಮೆಚ್ಚಿಸ್ಲಿಕ್ಕೆ ಹೋಗಿ ನಿಮ್ಮ ಸ್ವಂತ ನೆಮ್ಮದಿಯನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಎಷ್ಟು ಸಲ ಕಳ್ಕೊಂಡಿಲ್ಲ ನಿಮ್ಮ ಜೀವನದಲ್ಲಿ. ಇದ್ರ ಬಗ್ಗೆ ನೀವು ಬೇರೆಯವ್ರ ಕಷ್ಟ ಅಂತ ಬಂದ್ರೆ ಸಪೋರ್ಟ್ ಮಾಡ್ಬಿಡ್ತೀರಿ, ಸಹಾಯ ಮಾಡ್ಬಿಡ್ತೀರಿ. ನಿಮ್ಮ ಹತ್ರ ಇಲ್ಲದೆ ಇದ್ರೂ ಕೂಡ ಅವ್ರ ಪರವಾಗಿ ನಿಂತು ಬಿಡ್ತೀರಿ. ಎಷ್ಟೋ ಸಲ ಬೇರೆಯವ್ರಿಗೆ ಸಹಾಯ ಮಾಡಿ ನೀವು ತೊಂದರೆಗಳಿಗೆ ಅಥವಾ ಕಳ್ಕೊಂಡಿರುವಂತದ್ದು ನಿಮ್ಮ ಹತ್ರ ಇರುವಂತಹ ದುಡ್ಡು ಅಥವಾ ಮನಸ್ಥಿತಿ, ಮನಃಶಾಂತಿ ಎಷ್ಟೋ ಸಲ ನೀವು ಕಳ್ಕೊಂಡ್ಬಿಟ್ಟಿರಿ ಬೇರೆಯವ್ರಿಗೆ ನಂಬಿ. ಈ ತರ ಈ 2020ರಲ್ಲಿ ಮಾಡೋ ಹಾಗಿಲ್ಲ. ನೀವು ಗಟ್ಟಿಯಾಗಿ ಹೇಳಿ, ನೋ ಅಂತ ಹೇಳಿ, ಏನು ತೊಂದರೆ ಏನಿಲ್ಲ. ಎಷ್ಟು ಸಲ ಸಹಾಯ ಮಾಡ್ತೀರಿ ನೀವು? 10 ಸಲ ಸಹಾಯ ಮಾಡ್ತೀರಿ. ಒಂದ್ಸಲ ಸಹಾಯ ಮಾಡಲಿಲ್ಲ ಅಂತಂದ್ರೆ ನೀವು ಕೆಟ್ಟವರಾಗ್ಬಿಡ್ತೀರಿ. 10 ಸಲ ಸಹಾಯ ಮಾಡಿದ್ದೆಲ್ಲ ವ್ಯರ್ಥ ಆಗೋಯ್ತು. ಹಂಗಂದ್ ಮಾತ್ರ ನೀವು ಸಹಾಯ ಮಾಡ್ಲೇಬಾರದು ಅಂತಲ್ಲ. ತೀರಾ ಅತಿ ಅವಶ್ಯಕತೆ ಇದೆ ಅವ್ರಿಗೆ,
ಅವ್ರ ಜೀವನಕ್ಕೆ ಒಂದು ಆಧಾರ ಆಗುತ್ತೆ ಅಂದ್ರೆ ಖಂಡಿತ ಮಾಡಿ. ಆದ್ರೆ ನಿಮ್ಮ ಜೀವನವನ್ನು ಬಲಿ ಕೊಟ್ಟು ನೀವು ಇನ್ನೊಬ್ರಿಗೆ ಸಹಾಯ ಮಾಡೋದ್ರಲ್ಲಿ ಅರ್ಥ ಏನಿದೆ? ಮೊದಲು ನೀವು ಬದುಕಬೇಕು, ನೀವು ಗೆಲ್ಲಬೇಕು, ಆಮೇಲೆ ಇನ್ನೊಬ್ಬರನ್ನ ಬದುಕಿಸ್ಬೇಕು, ಗೆಲ್ಲಿಸ್ಬೇಕು. ಈಗ ನೀವೇ ಮುಳುಗೋಗುವಂತ ಸಂದರ್ಭದಲ್ಲಿ ಇನ್ನೊಬ್ಬರನ್ನು ನಾನು ಬದುಕಿಸ್ತೀನಿ ಅಂತ ಹೇಳಿದ್ರೆ ಅರ್ಥವೇ ಇರೋದಿಲ್ಲ. ಇದು ನೀವು ಪಾಠ ಕಲಿಬೇಕು. ನಿಮ್ ಜೀವನದಲ್ಲಿ ಅನೇಕ ಸಲ ಈ ತರ ತಪ್ಪುಗಳಾಗಿದೆ, ಇನ್ನು ಮುಂದೆ ಆಗದೆ ಇರೋ ರೀತಿಯಲ್ಲಿ ನೀವು ತಡಿಬೇಕು ಇದನ್ನ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಎಚ್ಚರಿಕೆ ಆಗಿರುವಂಥದ್ದು, ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಅತಿಯಾದ ಒಳ್ಳೆತನ ಒಳ್ಳೆದಲ್ಲ. ಕೆಲವೊಮ್ಮೆ ನಿಮ್ಮನ್ನ ಸಂಕಷ್ಟಕ್ಕೆ ಈಡು ಮಾಡುವಂಥದ್ದು ಅದೆಷ್ಟೋ ಸಲ ಆಗಿದೆ, ಇನ್ನು ಮುಂದೆ ಆಗ್ಬಾರ್ದು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ಕಣ್ಣು ಮುಚ್ಚಿ ಯಾರನ್ನು ನಂಬೇಡಿ. ನೀವು ಏನ್ ಮಾಡ್ತೀರಿ, ಎಲ್ಲರನ್ನೂ ನನ್ನವರು, ಎಲ್ಲರೂ ನನಗ್ ಬೇಕಾದವರು, ಯಾರೋ ಒಂದೆರಡು ಮಾತು ಚೆನ್ನಾಗಿ ಹೇಳ್ಬಿಟ್ರೆ ಅವ್ರನ್ನ ನಂಬಿಡ್ತೀರಿ. ಈ ನಂಬುವಂತ ಕಲೆ ನಂಬಿ ನಂಬಿ ಮೋಸ ಹೋಗಿರುವಂಥದ್ದು ಅದು ಎಷ್ಟೋ ಸಾರಿ ಇದೆ. ಇದು ಮೂರನೇ ಎಚ್ಚರಿಕೆ. ಇದು ಮುಗ್ಧತೆಯಿಂದಾಗಿ ನೀವು ಬೇರೆಯವರ ಮಾತಿಗೆ ಮರುಳಾಗಿ ನೀವು ನಿಮ್ಮ ಒಂದು ನೆಮ್ಮದಿಯನ್ನ ಹಾಳು ಮಾಡ್ಕೋಬಾರ್ದು. ಸ್ವಲ್ಪ ಇದ್ರ ಬಗ್ಗೆ ನಂಬಿಕೆಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ತುಲಾ ರಾಶಿಯವರು. ಇದು ಮೂರು ಪ್ರಮುಖವಾಗಿರ್ತಕ್ಕಂಥ ಎಚ್ಚರಿಕೆ. ಇನ್ನು ಮುಖ್ಯವಾಗಿರ್ತಕ್ಕಂಥ ವಿಷಯ, ನೀವು ಗುಟ್ಟುಗಳು ಯಾವುದು 2026ರಲ್ಲಿ ನಿಮ್ಮಲ್ಲೇ ಇಟ್ಕೋಬೇಕಾಗಿರುವಂತ ಸಕ್ಸಸ್ಫುಲ್ ಆಗಿರುವಂತ ಗುಟ್ಟುಗಳು ಯಾವುದು ಅನ್ನೋದ್ರ ಬಗ್ಗೆ ನಿಮ್ಗೆ ಖಂಡಿತ ತಿಳಿಸ್ಕೊಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಮುಂದಿನ ವಿಷಯ ತಿಳಿಸೋಣ. GB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜನ್ಮಜಾತಕ ಫಲ ಇದು ಆರ್ಡಿನರಿ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ 80ರಿಂದ 100 ಪುಟದ ನಿಮ್ಮದೇ ಆದಂತ ಜನ್ಮಜಾತಕ ಫಲ ಅಂತಂದ್ರೆ ಸಾಮಾನ್ಯವಾದ ಜಾತಕ ಫಲ ಅಲ್ಲ ಇದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇನ್ನು ವಿಡಿಯೋದಲ್ಲಿ ಮುಂದುವರಿಯೋಣ ಬನ್ನಿ ವೀಕ್ಷಕರೇ. 2026ರಲ್ಲಿ ತುಲಾ ರಾಶಿಯವರಿಗೆ ಅತ್ಯಂತ ಮುಖ್ಯವಾಗಿರತಕ್ಕಂತ 3 ಪ್ರಮುಖವಾದ ಗುಟ್ಟುಗಳು ಯಾವುದು ನೋಡಿ. ನಿಮ್ಮ ಪ್ರಭಾವವೇ ನಿಮ್ಮ ಬಂಡವಾಳ. ನಿಮಗೆ ಒಂದು ವ್ಯಾಲ್ಯೂ ಇರುತ್ತೆ, ನಿಮಗೊಂದು ಗೌರವ ಇರುತ್ತೆ. ನಿಮಗೆ ಎಷ್ಟೇ ನೀವು ಕಷ್ಟಪಟ್ಟರು, ನೀವು ಬಡವರೇ ಆಗಿರ್ಲಿ, ಶ್ರೀಮಂತರೇ ಆಗಿರ್ಲಿ, ನಿಮ್ಮ ವ್ಯಕ್ತಿತ್ವ ಅಂತೂ ನೀವು ಯಾವತ್ತೂ ಕಳ್ಕೊಂಡಿಲ್ಲ. ನಿಮ್ಮ ಕ್ಯಾರೆಕ್ಟರ್ಗೆ ಒಂದು ಬೆಲೆ ಇರುತ್ತೆ. ನಿಮ್ಮ ಹೆಸರು ಹೇಳಿದ ತಕ್ಷಣನೇ ಎಲ್ಲರಿಗೂ ಒಂದು ಗೌರವದ ಭಾವನೆ ಇರುತ್ತೆ. ಇದಂತೂ ಸತ್ಯ. ಇದನ್ನ ನೀವು ಈ ವರ್ಷದಲ್ಲಿ ನೋಡಿ, ಇದನ್ನ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ನಿಮಗೆ ದೊಡ್ಡ ಯಶಸ್ಸು ತಂದು ಕೊಡುವಂತಹ ಸಾಧ್ಯತೆಗಳಿದೆ. ಯಾರಿಗೂ ತಿಳಿಯದಂತೆ ದೊಡ್ಡ ವ್ಯಕ್ತಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಕಲೆ ನಿಮಗೆ ಈ ವರ್ಷ ಸಿಗುವಂಥದ್ದು. ಅಂದ್ರೆ ನಿಮ್ಮ ಒಂದು ಬೆಲೆ ಇರುತ್ತಲ್ಲ, ಅದನ್ನು ಉಪಯೋಗಿಸ್ಕೊಳ್ಳುವಂತಹ ಒಂದು ಗುಣ ನಿಮ್ಮಲ್ಲಿ ಇರಬೇಕು. ನಾನು ಕೇಳಿದ್ರೆ ಏನಂತಾರೋ ಇಲ್ಲೋ, ಮುಜುಗರದ ಸ್ವಭಾವ ನಿಮ್ದು ಮೊದಲೇನೆ. ಸುಮ್ನೆ ನಿಮ್ಮ ಗೌರವಕ್ಕೆ ಚ್ಯುತಿ ಬರಬಾರದು. ನೀವು ಎಷ್ಟೇ ಕಷ್ಟಪಟ್ಟರು ಪರವಾಗಿಲ್ಲ, ಆ ತರದ ಒಂದು ಸ್ವಭಾವ ನಿಮ್ದು. ಆದ್ರೆ ಈ 2026ರಲ್ಲಿ ಸಿಚುವೇಶನ್ ಉಪಯೋಗ ಮಾಡ್ಕೊಳ್ಳಿ. ಬೇರೆ ಎಲ್ಲಾ ಜನ ಇದೇ ತರ ಉಪಯೋಗ ಮಾಡ್ಕೊಳ್ಳೋದು. ಸುಮ್ನೆ ನೀವು ನಿಮ್ಮಲ್ಲೇನೆ ನೀವು ಮುಜುಗರ ಪಟ್ಕೊಂತ ಕುಂತ್ರೆ ನಿಮ್ಗೆ ಸಕ್ಸಸ್ ಸಿಗೋದು ಯಾವಾಗ? ಹಾಗಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಇರುತ್ತಲ್ಲ, ಅದನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನುವಂಥದ್ದನ್ನ ನೀವು ಇನ್ನೊಮ್ಮೆ ಯೋಚನೆ ಮಾಡ್ಬೇಕು ಈ ವರ್ಷ.
ಕುಂತು ನಾನು ಏನನ್ನ ಮಾಡ್ಬೋದು, ಈ ವ್ಯಕ್ತಿಗಳಿಂದ ಏನ್ ನನಗೆ ಸಹಾಯ ಸಿಗ್ಬೋದು, ಯಾವ ರೀತಿ. ನೀವು ಸಹಾಯ ಅಂತಂದ್ರೆ ಅವ್ರ ಹತ್ರ ನೀವು ಏನೋ ಫ್ರೀಯಾಗಿ ಕೇಳ್ಬಿಡಿ ಅಂತ ಅಲ್ಲ, ಅವರಿಂದ ಕೆಲಸ ಇರುತ್ತೆ, ಅದನ್ನ ತೆಗೆದುಕೊಳ್ಳಿ, ಕೊಡ್ತಾರೆ ಅವರು ಕೆಲಸನ. ಯಾವ ರೀತಿ ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಈ ವರ್ಷದಲ್ಲಿ, ಅದನ್ನ ಉಪಯೋಗಿಸ್ಕೊಳ್ಳುವಂತ ಕಲೆಯನ್ನ ನೀವು ಕರಗತ ಮಾಡ್ಕೋಬೇಕು. ಅವ್ರು ಏನಂತಾರೋ ಏನೋ ಅಂತ ಹೇಳ್ಕೊಂಡು ನಿಮ್ಮನ್ನ ನೀವೇನೆ ಅಡ್ವಾನ್ಸ್ ಆಗಿನೇ ಫಿಟ್ ಆಗ್ಬೇಡಿ, ನೀವೇ ತೀರ್ಮಾನ ತಗೊಂಡ್ಬಿಡ್ಬೇಡಿ. ಪ್ರಯತ್ನ ಮಾಡಿ, ಅಟೆಂಪ್ಟ್ ಮಾಡಿ, ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಇದನ್ನ ನೀವು ತಿಳಿದಿರ್ಬೇಕು. 2026ರಲ್ಲಿ ನೀವು ಆ ವ್ಯಕ್ತಿಗಳನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನುವಂಥದ್ದನ್ನ ತಿಳ್ಕೊಂಡಿರ್ಬೇಕು. ಅಂದ್ರೆ ನಿಮಗೆ ತುಂಬಾ ಉಪಯೋಗ ಆಗುತ್ತೆ, ಸಕ್ಸಸ್ ಆಗುತ್ತೆ 2026ರಲ್ಲಿ. ಇನ್ನು ಎರಡನೇ ಗುಟ್ಟು ಯಾವುದು? ನಿಮ್ಮಲ್ಲಿ ಕ್ರಿಯೇಟಿವಿಟಿ, ಅದರಿಂದ ನಿಮಗೆ ಬಹಳ ಲಾಭ ಆಗುತ್ತೆ ನೋಡಿ. ನಿಮ್ಮ ಹವ್ಯಾಸ, ನಿಮ್ಮ ಸೃಜನಶೀಲ ಕೆಲಸ, ನಿಮ್ಮ ಹಣಗಳಿಕೆಯ ದಾರಿ, ಮತ್ತು ನಿಮಗೆ ಸಿಚುವೇಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ನನ್ನ ಆರ್ಥಿಕ ಕಂಡೀಷನ್ ಎಷ್ಟಿದೆ, ನನ್ನ ಸಿಚುವೇಶನ್ ಏನು ಹೇಳುತ್ತೆ, ನಾನು ಎಷ್ಟು ಖರ್ಚು ಮಾಡಬೇಕು, ನಾನು ಎಷ್ಟು ಇಟ್ಕೋಬಹುದು, ಮತ್ತೆ ನಾನು ಈಗ ಎಷ್ಟು ದುಡಿತಾ ಇದ್ದೀನಿ, ಅದನ್ನ ಯಾವ ರೀತಿ ನಾನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ನನ್ನ ದುಡಿಮೆಯನ್ನ ಯಾವ ರೀತಿ ರೈಸ್ ಮಾಡ್ಕೋಬೇಕು. ಪಾರ್ಟ್ ಟೈಮ್ ಏನಾದ್ರು ಮಾಡಕ್ಕಾಗತ್ತಾ? ಇರುವಂತ ಕೆಲಸವೇ ಸ್ವಲ್ಪ ಹೆಚ್ಚಿಗೆ ಏನಾದ್ರು ಮಾಡ್ಲಿಕ್ಕಾಗತ್ತಾ? ಅದಕ್ಕೇನಾದ್ರೂ ಮಾಡರ್ನ್ ಲುಕ್ ಕೊಡಕ್ ಏನಾಗುತ್ತಾ? ಇರುವಂತ ಕೆಲಸವನ್ನೇ ಸ್ವಲ್ಪ ವಿಸ್ತರಣೆ ಮಾಡ್ಲಿಕ್ಕಾಗತ್ತಾ? ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾಗತ್ತೆ. ನೀವು ಒಬ್ಬರೇ ಯೋಚನೆ ಮಾಡ್ಬೇಕು ಇದ್ರ ಬಗ್ಗೆ. ಇದೊಂದು ಗುಟ್ಟು, ಇದನ್ನ ತಿಳಿದಿರ್ಬೇಕು ನೀವು ಸುಮ್ಮನೆ ಬೆಳಿಗ್ಗೆ ತಕ್ಷಣ ಅದೇ ಕೆಲಸ, ಅದೇ ವಿಚಾರ, ಅಷ್ಟಕ್ಕೆ ಸೀಮಿತರಾಗಿ ನಿಮ್ಮದೇ ಆಗಿರ್ತಕ್ಕಂಥ ಗೆರೆ ಕೊರೆದು ಆ ಗೆರೆಯಲ್ಲೇ ಇರಬಾರ್ದು. ಅದನ್ನ ಮೀರಿ ಯಾವ ರೀತಿ ಮುಂದೆ ಹೋಗ್ಬೇಕನ್ನುವಂತ ಯೋಚನೆಯನ್ನ ಮಾಡಬೇಕು. ಚಿಕ್ಕ ಚಿಕ್ಕ ಉಳಿತಾಯ ದೊಡ್ಡ ಉಪಯೋಗ, ದೊಡ್ಡ ಲಾಭಕ್ಕೆ ಕಾರಣ ಆಗುತ್ತೆ 2026ರಲ್ಲಿ. ಇದು ನಿಮಗೆ ತಿಳಿದಿರಲಿ, ಇದು ನಿಮಗೆ ಗೊತ್ತಿರಲಿ. ಇನ್ನು ಮೂರನೇ ಗುಟ್ಟು ಏನಂತಂದ್ರೆ, ಬೇರೆಯವರ ಸಲಹೆಗಿಂತ ನಿಮ್ಮ ಮನಸ್ಸನ್ನ ಹೇಳುವಂತ ಮಾತನ್ನ ಕೇಳೋದು. ಈ ವರ್ಷ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಬೇರೆಯವ್ರ ಸಲಹೆ ಸಹಕಾರ ತಗೊಳ್ಳಿ, ಆದ್ರೆ ನಿಮ್ಮಲ್ಲಿ ಇನ್ನೊಮ್ಮೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಇದು ಸರಿ ಇದೆಯಾ, ಇದು ನಾನು ಮಾಡ್ಬೋದಾ, ಮಾಡ್ಲಿಕ್ಕೆ ಸರಿ, ನನಗೆ ಫೈನಾನ್ಸಿಯಲ್ ಕಂಡೀಷನ್, ಮೆಂಟಲಿ, ಫಿಸಿಕಲಿ ನನ್ನ ಆರೋಗ್ಯ ಸರಿ ಇದೆಯಾ, ನಾನು ಮೆಂಟಲಿ ಫಿಟ್ ಆಗಿದ್ದೇನಾ, ನನಗೆ ಹಣಕಾಸಿನ ಸ್ಥಿತಿ ಚೆನ್ನಾಗಿದೆಯಾ, ಇದನ್ನ ಮೂರನ್ನೂ ಗಮನದಲ್ಲಿ ಇಟ್ಕೊಂಡು ನೀವು ಆ ಕೆಲಸವನ್ನ ಮಾಡ್ಬೇಕಾ ಮಾಡಬಾರ್ದ ಅನ್ನುವಂತ ನಿರ್ಧಾರ ತಗೋಬೇಕು. ಇನ್ನು ಯಾರ್ಯಾರೋ ಮಾಡಿದ್ದಾರೆ, ಯಾರೋ ಮಾಡಿದ್ದಾರೆ ಅಂದ್ಬಿಟ್ಟು ನೀವು ಕೂಡ ಮಾಡಕ್ ಹೋದ್ರೆ ತಪ್ಪು. ನಿಮ್ಮ ಕಂಡೀಷನ್ನೇ ಬೇರೆ ಇರುತ್ತೆ, ಅವ್ರ ಕಂಡೀಷನ್ನೇ ಬೇರೆ ಇರುತ್ತೆ. ಹಾಗಾಗಿ ನೀವು ಯೋಚನೆ ಮಾಡುವಂತ ದೃಷ್ಟಿಕೋನ ಚೆನ್ನಾಗಿರ್ಬೇಕು. ಇದು ನೀವು ತಿಳಿದಿರ್ಬೇಕು. ಸಿಚುವೇಶನ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಕೋಬೇಕು ಅನ್ನುವಂಥದ್ದು ತಿಳಿದಿರ್ಬೇಕು. ನಿಮ್ಮ ಪ್ರಭಾವ ಚೆನ್ನಾಗಿ ಬಳಸ್ಕೊಂಡಿರ್ಬೇಕು. ಮತ್ತೆ ಸನ್ನಿವೇಶವನ್ನ ಅದನ್ನ ಉಪಯುಕ್ತವಾಗಿ ಯಾವ ರೀತಿ ಬಳಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ನಿಮಗೆ ಅರ್ಥ ಇರಬೇಕು. ಇಷ್ಟು ನೀವೇನಾದ್ರೂ ತಿಳಿದಿದ್ರೆ, ಅದನ್ನೇನಾದ್ರೂ ಕಾರ್ಯರೂಪಕ್ಕೆ ತಂದ್ರೆ 2026 ನೀವು ಯಾರು ಅನ್ನೋದು ಇನ್ನೂ 100% ದೃಢ ಆಗುವಂತ ಕಾಲ ಅಂತ ಹೇಳ್ಬೋದು. ಸಮಸ್ಯೆ ಯಾರಿಗಿಲ್ಲ, ಎಲ್ಲರಿಗೂ ಸಮಸ್ಯೆ ಇರುತ್ತೆ. ಸಮಸ್ಯೆಯಲ್ಲಿ ಬೆಳೆಯುವಂತ ಕಲೆಯನ್ನ ಕಲಿಬೇಕಾಗತ್ತೆ. ಈ 3 ಗುಟ್ಟುಗಳ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಇರಲಿ. ಆದ್ರೆ ಈ 3 ಗುಟ್ಟುಗಳು ಮತ್ತೆ 3 ಎಚ್ಚರಿಕೆಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರು ಕೂಡ ದೈವ ಕೃಪೆ ಬೇಕಲ್ವಾ, ಪರಿಹಾರಗಳು ಬೇಕು. ಕೆಲವೊಮ್ಮೆ ಚಿಕ್ಕ ಒಂದು ಪರಿಶ್ರಮ ಪಟ್ರೆ ದೊಡ್ಡ ಫಲ ಸಿಗುತ್ತೆ, ಕೆಲವೊಬ್ಬರಿಗೆ ದೊಡ್ಡ ಪರಿಶ್ರಮ ಪಟ್ಟರು ಚಿಕ್ಕ ಫಲನೂ ಸಿಗಲ್ಲ. ಇದಕ್ಕೆ ದೈವ ಕೃಪೆ ಅನ್ನುವಂಥದ್ದು ಬೇಕು, ಭಗವಂತನ ಕೃಪೆ ಬೇಕು. ಹಾಗಾಗಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ 3 ಪರಿಹಾರಗಳು ಯಾವುದಿದೆ ಅನ್ನುವಂಥದ್ದು, ತುಂಬಾ ಉಪಯೋಗ ಆಗುವಂತ ಪರಿಹಾರಗಳು ಮಾಡಿ. ತುಂಬಾ ಸಿಂಪಲ್ ಆಗಿರುತ್ತೆ, ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಅಂತ ಒಂದು ಪರಿಹಾರಗಳಿದೆ, ಅದ್ರ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಜೊತೆಗೆ ನಿಮ್ಮ ರಾಶಿಯ ಅಧಿಪತಿ ಆಗಿರ್ತಕ್ಕಂತಹ ಶ್ರೀ ಶುಕ್ರನಿಗೆ ಒಂದು ಆರಾಧನೆ ರೂಪದಲ್ಲಿ ಓಂ ಶ್ರೀ ಶುಕ್ರಾಯ ನಮಃ ಅನ್ನುವಂತಹ ಒಂದು ಕಾಮೆಂಟ್ ಅನ್ನ ಹಾಕಿದ್ರು ಪರವಾಗಿಲ್ಲ. ಇನ್ನು ಪರಿಹಾರದ ಕಡೆ ಹೋಗೋದಾದ್ರೆ ನೋಡಿ, ತುಲಾ ರಾಶಿಯವರಿಗೆ 3 ಪ್ರಮುಖವಾಗಿರ್ತಕ್ಕಂತಹ ಪರಿಹಾರಗಳು 2026ರಲ್ಲಿ ತುಲಾ ರಾಶಿಯವರಿಗೆ 3 ಅತ್ಯುತ್ತಮವಾದ ಪರಿಹಾರಗಳು ಯಾವುದು ಅಂತಂದ್ರೆ, ಶುಕ್ರವಾರದ ದಿನ ದುರ್ಗಾ ಪೂಜೆಯನ್ನು ಮಾಡತಕ್ಕಂಥದ್ದು, ದುರ್ಗಾದೇವಿಯ ದರ್ಶನವನ್ನ ಮಾಡತಕ್ಕಂಥದ್ದು, ಲಲಿತಾ ಸಹಸ್ರನಾಮ ಪಠಣ ಮಾಡುವಂಥದ್ದು. ಇದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸ್ತದೆ, ನಿಮ್ಮ ಕಾನ್ಫಿಡೆನ್ಸ್ ಬಂದ್ಬಿಡ್ತದೆ. ದುರ್ಗಾ ಪೂಜೆ ಮಾಡುವಂಥದ್ರಿಂದ ತಾಯಿ ದುರ್ಗಾ ಮಾತೆಯ ಅನುಗ್ರಹ ನಿಮಗಾಗತ್ತೆ.
ಮತ್ತೆ ಶುಕ್ರವಾರದ ದಿನ ಮಾಡೋದ್ರಿಂದ ತುಂಬಾ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ. ದುರ್ಗಾದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು. ಇನ್ನು ಈ ಶುಕ್ರನ ಕೃಪೆಗಾಗಿ ನೀವೇನ್ ಮಾಡಬೇಕು, ಪ್ರತಿದಿನ ಸ್ನಾನ ಮಾಡಿದ ನಂತರ ಈ ಚಂದನ ಅಥವಾ ಗುಲಾಬಿ ಸುಗಂಧವನ್ನ ಬಳಸುವಂಥದ್ದು. ಇದು ನಿಮ್ಮ ಸುತ್ತಲಿನ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸ್ತದೆ. ಇನ್ನು ಮೂರನೇ ಪರಿಹಾರ ಏನು ಅಂತಂದ್ರೆ, ಪ್ರತಿದಿನ ಬೆಳಿಗ್ಗೆ ಪಕ್ಷಿಗಳಿಗೆ ಧಾನ್ಯವನ್ನ, ಆಹಾರವನ್ನ, ನೀರನ್ನ ಇಡುವಂಥದ್ದು. ಇದರಿಂದ ನಿಮ್ಮ ಜಾತಕದಲ್ಲಿರುವ ಗ್ರಹ ದೋಷಗಳು ಕೂಡ ನಿವಾರಣೆ ಆಗಿ ನಿಮಗೆ ಮಾನಸಿಕವಾದ ಶಾಂತಿ ಸಿಗ್ತಾ ಇರ್ತಕ್ಕಂಥದ್ದು. ತುಂಬಾ ಎಫೆಕ್ಟಿವ್ ಆಗಿದೆ ಇವು ಪರಿಹಾರಗಳು. ದೊಡ್ಡ ಖರ್ಚು ಮಾಡಿ ಮಾಡಬೇಕಾಗಿಲ್ಲ, ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ಆದ್ರೆ ದೊಡ್ಡ ಪರಿಣಾಮಗಳು ಬೀರುವಂಥದ್ದು. ಈ ಪರಿಹಾರಗಳನ್ನ ಖಂಡಿತವಾಗ್ಲೂ ಮಾಡಿ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ 2026 ಹೊಸ ವರ್ಷ ನಿಮಗೆ ಒಳ್ಳೆಯದನ್ನ ಮಾಡಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಉಳಿದ 12 ರಾಶಿಯವರ ಇದೇ ತರದ ವಿಚಾರಕ್ಕೆ ಸಂಬಂಧಿಸಿರುವಂತ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಶುಭವಾಗ್ಲಿ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.